ಯುವ ನಾಯಕ ಪತ್ರಿಕೆ ಮತ್ತು ಯುವ ನಾಯಕ ನ್ಯೂಸ್ ಚಾನೆಲ್ನ ಆಫೀಸ್ಗೆ ಗಜೇಂದ್ರಗಡದ ಕಾಲಜ್ಞಾನ ಶಿವಯೋಗಿ ಕಾಲಜ್ಞಾನ ಬ್ರಹ್ಮ ಸದ್ಗುರು ಶ್ರೀ ಡಾಕ್ಟರ್ ಶರಣ ಬಸವ ಮಹಾಸ್ವಾಮಿಗಳು ಪಾದಸ್ಪರ್ಶ ಮಾಡಿ ಪಾವನಗೊಳಿಸಿದರು. ಹಾಗೆಯೇ ಯುವ ನಾಯಕ ಕುಟುಂಬಸ್ಥರಿಗೆ ಶುಭ ಹಾರೈಸಿ ಆಶೀರ್ವಾದಿಸಿ ಸುಮಾರು 2 ಗಂಟೆಗಳ ಕಾಲ ಆಫೀಸ್ನಲ್ಲಿ ಆಸೀನರಾಗಿ ಸಲಹೆ ಸೂಚನೆಗಳನ್ನು ನೀಡಿದರು. ಯುವ ನಾಯಕ ವಿಶ್ವ ನಾಯಕರ ಕೈಯಲ್ಲಿ ವಿಜೃಂಭಿಸಲಿ ಎಂದು ಆಶೀರ್ವದಿಸಿ ಚಾನೆಲ್ ಮತ್ತು ಪತ್ರಿಕೆಯ ಮುಂದಿನ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ವಹಿಸಲು ಸಲ್ಲಿಸಿದ ಕೋರಿಕೆಯನ್ನು ಪುರಸ್ಕರಿಸಿದರು. ಈ ಕ್ರೀಡಾ ಇಲಾಖೆ ಒಳಗೆ ಮತ್ತೆ ಅದಕ್ಕೆ ಒತ್ತು ಕೊಟ್ಟಂಗೆ ಹಳ್ಳಿ ಪ್ರತಿಭೆಗಳು ಬೆಳಕಿಗೆ ತರೋದಕ್ಕೆ ಒಳ್ಳೆ ಸಹಕಾರ ಆಕೈತಿ. ನಮ್ಮ ರೋಡ್ ತಾಲೂಕು ಹಿರಾಳಾಗ ಒಬ್ಬ ದುರ್ಗಪ್ಪ ಹರ್ಜನ್ ಅಂತ ಇದ್ದ. ಅವ ಹರಿಯಾಣಕ್ಕೆ ಹೋಗಿದ್ದ ಕಬಡ್ಡಿ ಆಡಕ ಆಯ್ಕೆಯಾಗಿ. ಅಲ್ಲಿ ರಾಷ್ಟ್ರೀಯ ಮಟ್ಟದ ಆಯ್ಕೆ ಒಳಗೆ ಆಟಗಳು ಯಾವ ಶಿಫಾರಸ್ ಆಗ್ಯಾವ ಅಂತೇಳಿ ಕೇಳಿದಾಗ ಅವ ಇಲ್ಲಿರುವಂಥ ಭಾವನೆಗಳನ್ನ ಹೊರಗೆ ತರೋದಕ್ಕೆ ಅಂದ್ರೆ ಸಮಾಜ ಒಂದು ದಾರಿಗೆ ಸುಗಮವಾಗಿ ದಾಟಲಿ ಅಂತ ತೋರಿಸೋದಕ್ಕೆ ಮಾತ್ರ ನಾವು ಅವ್ರನ್ನ ಕೊಳ್ಳೆ ಹೊಡೆಯೋದಕ್ಕೆ ಅವ್ರನ್ನ ಭಕ್ಷಣೆ ಮಾಡೋದಕ್ಕೆ ನಮ್ಮ ಪತ್ರಿಕೆಗಳಲ್ಲ. ಅವರಲ್ಲಿರುವಂಥ ದುಶ್ಚಟಗಳನ್ನ ದುರ್ಮಾರ್ಗಗಳನ್ನ ಬಿಡಿಸಿ ಸನ್ಮಾರ್ಗಕ್ಕೆ ಹಚ್ಚಿ ಸದುಪಯೋಗ ಮಾಡಿಕೊಳ್ಳಲಿ ಅಂತ ತೋರಿಸೋದೇ 3ನೇ ಕಣ್ಣಂದ್ರೆ ಪತ್ರಿಕೆ. ಈ ನಿಟ್ಟಿನೊಳಗೆ ನಮ್ಮ ಪತ್ರಿಕೆ ಸಾಕಬೇಕು. ನಾವು ಇವು ರಾಜಕಾರಣಿಗಳು ಅಂಜಿಸಿ ಒಂದು 10,000 ತಿಂಗಳ ಮಾಮೂಲು ಕೊಡ್ತಾಂಬಿಡ ಅಂತೇಳಿ 2 ಪೇಜ್ ಪ್ರಿಂಟ್ ಮಾಡಿ ಕೊಡೋ ಪತ್ರಿಕೆಗಳೆಲ್ಲ ಇವಾಗ ಶುದ್ಧಿ ಆಗಿರುತ್ತೆ, ನಾಳೆ ರದ್ದಿ ಆಗಿರುತ್ತೆ. ಅದಕ್ಕೆ ಗಾಡ್ ಈಸ್ ಡಾಗ್, ಜಿಒಡಿ ಗಾಡ್, ಜಿಒಡಿ ಡಾಗ್, ಗಾಡ್ ಈಸ್ ನಾಯಿ. ಏನು ವ್ಯತ್ಯಾಸ ಇಷ್ಟ ಅಲ್ಲ, ಊಟ ಮಾಡಿದ್ರ ಜಿಒಡಿ ಗಾಡ್ ಅಂದ್ರೆ ದೇವರು, ಮತ್ತೆ ಜಿಒಜಿ ಡಾಗ್ ನಾಯಿ. ಮತ್ತೆ ನಾಯಿಗೆ ಲೆಕ್ಕ ಐತೆ ಹೊರತಾಗಿ ದೇವ್ರ ಲೆಕ್ಕ ಇಲ್ಲ ಅಂತ ನಿಯತ್ತಾಗಿ ದುಡ್ದಪ್ಪ ಅಂದ್ರೆ ಅದೇ ಒಂದು ಮನುಷ್ಯನ ತಾಕತ್ತು. ಆ ತಾಕತ್ತು ಹೆಂಗಪ್ಪ ನಾವು ಬರವಣಿಗೆ ಮುಖಾಂತರ ತೋರಿಸ್ಬೇಕು. ಖಡ್ಗಕ್ಕಿಂತ ಹರಿತವಾದದ್ದು ಲೇಖನಿ ಅಂತ ತೋರಿಸ್ಬೇಕು ಅವಾಗ. ಅಂದಾಗ ಅವರೆಲ್ಲರೂ ದಾರಿಗೆ ಬರ್ತಿರ್ತಾರೆ. ಇಂಥ ಒಂದು ಸುಮಾರ್ಗದ ಒಂದು ಮಾರ್ಗ ಅಂದ್ರೆ ನಮ್ಮ ಈ ಪತ್ರಿಕಾ ರಂಗ. ಇದು ಪವಿತ್ರವಾದ ವಸ್ತು. ಇದು ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಪ್ರಾರಂಭ ಆಗಿರುವಂತಹದ್ದು ಪವಿತ್ರವಾದಂಥ ವಸ್ತು. 1955 ಇದೇ ಇಲ್ಕಲ್ಲೊಳಗನ ಇವು ಬಸ್ ಚಲೋದು, KSRTC ಬಸ್ಸು. ಆ ಬಸ್ ಚಲುವಾತ ಬಸ್ ಅಲ್ಲಿ ಬರ್ತಾ ಮಂದಿ ಓಡಿ ಹೋಗ್ಬಿಡ್ತಿದ್ರು, ಹತ್ತಾಕ್ ಬರ್ತಿದ್ದಿಲ್ಲ. ಆ ಬಸ್ಸಿನ ಸೌಂಡ್ ಕೇಳಿ ಮನ್ಯಾಗ ಓಡಿ ಹಾಕೊಂಡು ಅಡಿಕೊಂಡ್ಬಿಡ್ತಿದ್ರು ಅಂಜಿ. ಅದ್ರ ಗಾಲಿ ಕೆಬ್ಬುಣದು ಅವಾಗ. ಈಗ ಟೈರ್ ಬಂದಾವ. ಆ ಗಾಲಿ ಸೌಂಡ್ಗೆ ಅಂಜಿ ಬಸ್ ಬಂತ ನಮ್ಮ್ಯಾ ಬರ್ತಂತ ಹತ್ತಾಕ್ ನಾವು ಸಣ್ಣ ಬೈಕ್ ಬಂದು ಓಡಿ ಬಿಡ್ತಿದ್ವಿ, ಹಿಡ್ಕನಕ್ ಬಂದಿದ್ದೆ. ಹಂಗ ನಮ್ಮ ಪತ್ರಿಕೆ ನೋಡಿದವರು ಓಡಿ ಬರ್ಬೇಕು, ಮತ್ ಪತ್ರಿಕೆ ನೋಡಿ ಓಡಿ ಹೋಗ್ಬಾರ್ದು. ಇದು ನಮ್ಮ ರಂಗ, ಇದನ್ನ ನಾವು ಬೆಳೆಸಬೇಕು. ಅದು ಸುದ್ದೇಶಿಯಿಂದ ನಮ್ಮ ಭಾದ್ರಪದ ಮಾಸದಲ್ಲಿ ಇವತ್ತಿನ ದಿವಸ ಈ ಒಂದು ಯುವ ನಾಯಕ ಇದು 5 ಅಕ್ಷರದ ಒಂದು ಹುಡುಗನಾಗಿ ಮೀಸೆ ಬಂದ ಮದುಮಗನಾಗಿದ್ದಾನೆ. ಅಂದ್ರೆ ನಾವು ಕೂಸನ್ನು ನೋಡಿದ್ದಿಲ್ಲ, ಇವತ್ತು ಮೀಸೆ ಬಂದ ಮದುಮಗನನ್ನು ಈ ಪತ್ರಿಕೆ ಮುಖಾಂತರ ನೋಡ್ಲಿಕ್ಕೆ ಹತ್ತಿದ್ದೇವಪ್ಪ ಅಂದ್ರೆ ಇದು ಹೆಂಗಾಗೈತಪ್ಪ. ಈ ಒಂದು ಯುವ ನಾಯಕ ಅನ್ನುವಂಥ ಪತ್ರಿಕೆ ಅಂತಂದರೆ ಇವತ್ತು ಎಲ್ಲ ಯುದ್ಧೋಪಾದಿಯಲ್ಲಿ ಬರುವಂಥ ದೇಶಗಳ ಸಮೃದ್ಧಿಯನ್ನು ನೋಡ್ತಾ ಹೋದರೆ ಎಲ್ಲ ವಿಶ್ವದ ನಾಯಕರು ಎದ್ದು ಕುಳಿತರೆ ಆ ವಿಶ್ವದ ನಾಯಕರ ಕೈಯೊಳಗೆ ಯುವ ನಾಯಕ ಅನ್ನುವಂಥ ಪತ್ರಿಕೆ ಎದ್ದು ನಿಂತೀತು ಅನ್ನುವಂಥ ಸಮೃದ್ಧಿಯ ಪೇಪರ್ ಆಗಲಿ, ಸುದ್ದಿಯ ವಾಹಿನಿ ಆಗಲಿ, ಮುಂದೊಂದು ದಿನದಲ್ಲಿ ಭರದಿಂದ ಸಾಗಿ ಬರುವಂಥ ಈ ಪತ್ರಿಕೆಯನ್ನು ಜನಮಾನಸದಲ್ಲಿ ಉಳಿಯುವಂಥ ಪತ್ರಿಕೆ ಯಾವುದಾದ್ರಿದ್ದರೆ ಅದು ಸತ್ಯಕ್ಕಾಗಿ ಹೋರಾಡ್ತಾನೆ, ನ್ಯಾಯಕ್ಕಾಗಿ ಬದುಕ್ತಾನೆ, ಒಂದು ಉತ್ತಮರಾಗಕ್ಕಾಗಿ ಉಸಿರಾಡ್ತಾನೆ ಮತ್ತು ಬಡವರಿಗಾಗಿ ಬದುಕಿರ್ತಾನೆ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಯುವ ನಾಯಕ ಅನ್ನುವಂಥ ಪತ್ರಿಕೆ ಬರ್ತೈತಿ. ಅಂಥ ಒಂದು ಪತ್ರಿಕೆಯಲ್ಲಿ ನೀವೆಲ್ಲ ಇವತ್ತಿನ ದಿವಸ ನಮಗೆ ಕರೆಸಿದ್ದೀರಿ. ಆ ಪತ್ರಿಕೆಗೆ ಮುಂದಿನ ತಿಂಗಳಿನ ಒಂದು ಸಂಚಿಕೆಯನ್ನು ಕೂಡ ನೀವು ಹಾಕ್ಕೊಂಡಿದ್ದೀರಿ. ಈ ಪತ್ರಿಕೆಯಿಂದ ಜಗತ್ತಿಗೆ ಏನು ಗೊತ್ತಾಗಬೇಕಪ್ಪ ಅಂತಂದರೆ ಬಡವರ ಮನೆಗೂ ಕೂಡ ಭಾಗ್ಯವಂತರು ಹುಟ್ಟುತ್ತಾರೆ ಅನ್ನೋದಕ್ಕೆ ನಮ್ಮ ಯುವ ನಾಯಕ ಪತ್ರಿಕೆಯ ಸಾಕ್ಷಿ ಅಂದಿರಬೇಕು. ಇವತ್ತು ಕಣ್ತುಂಬ ನೋಡ್ಬೇಕಂದ್ರೆ ಶ್ರೀಮಂತರ ಮನೆಗೆ ಹೋಗ್ಬೇಕಂತೆ, ಹೊಟ್ಟೆತುಂಬ ಉಣ್ಬೇಕಂದ್ರೆ ಬಡವ್ರ ಮನೆಗೆ ಹೋಗ್ಬೇಕಂತೆ. ಇವತ್ತು ದೊಡ್ಡವ್ರ ಶ್ರೀಮಂತಿಗೆ ನೋಡ್ಬೇಕಂದ್ರೆ ಬ್ಯಾಂಕಿನ ನೋಡ್ಬೇಕಂತೆ, ಬಡವರು ಶ್ರೀಮಂತಿಗೆ ನೋಡ್ಬೇಕಂದ್ರೆ ಅವ್ರು ಅಡುಗೆ ಮನೆಯಾಗ ನೋಡ್ಬೇಕಂತೆ. ಅಂತ ನಮ್ಮ ಯುವ ನಾಯಕನ ಪತ್ರಿಕೆಯೊಳಗೆ ನಮ್ಮ ದೇಶದ ಸಂಸ್ಕೃತಿಯ ಪತ್ರಿಕೆಯ ಶ್ರೀಮಂತಿಕೆಯನ್ನು ನೋಡಬೇಕಂದ್ರೆ ಯುವ ನಾಯಕ ಪೇಪರ್ ಓದಬೇಕಂತೆ, ಇಲ್ಲ ಚಾನಲ್ ನೋಡಬೇಕಂತೆ ಅನ್ನುವಂಥ ದೆಸೆಯಿಂದ ಈ ಪತ್ರಿಕೆಯ ಈ ಚಾನಲ್ಗೆ ಹೃದಯಾರಿ ಆಶೀರ್ವದಿಸೋಣ. ತುಂಬ ಹೃದಯದಿಂದ ಈ ಪತ್ರಿಕೆ ಬೆಳಗಲಿ ಅಂತೇಳಿ ಆಶಿಸೋಣ. ಜೊತೆಗೆ ಸಮೃದ್ಧಿಯ ನಾಡನ್ನು ಕಟ್ಟುವ ಮತ್ತು ತಟ್ಟುವ
ಈ ಪತ್ರಿಕೆ ಮುಟ್ಟಲಿ, ಈ ಹೊಸ ದೇಶಕ್ಕೆ ಪಾರಿವಾಳದ ಓಲಿಯನ್ನು ಓದಂತೆ ನಮ್ಮ ಯುವ ನಾಯಕನ ಪತ್ರಿಕೆ ದೇಶದ ಒಂದು ಲೋಕಸಭೆಯ ಸಂವಿಧಾನದಲ್ಲಿ ಕೂಡ ಈ ಪತ್ರಿಕೆ ನೋಡಿದಂಥ ಸಚಿತ್ರಕಾರರು ಕೂಡ ಇದನ್ನು ನೋಡಿ ಉತ್ತಮವಾದ ಲಾಭಾಂಶದೊಂದಿಗೆ ದೇಶವನ್ನು ಕಟ್ಟಿದೆ ಪತ್ರಿಕೆ ಅಂತ ಅವರು ಚಪ್ಪಾಳೆ ತಟ್ಟುವ ಪತ್ರಿಕೆ ಆಗುತ್ತೆ ಅನ್ನುವಂಥ ದೆಸೆಯಿಂದ ಈ ಪತ್ರಿಕೆಗೆ ಆಶೀರ್ವದಿಸೋಣ. ನಿಮ್ಮೆಲ್ಲರಿಗೆ ಸನ್ಮಾರ್ಗ ತೋರಿಸೋಣ. ಕಾಲಜ್ಞಾನೇಶ್ವರನ ಆಶೀರ್ವಾದ ಸದಾವ ಕಾಲವು ನೆನೆಸಿದವರ ಮನಸ್ಸಿನಾಗ ಕನಸಿನಾಗ ಸಹ ಇರ್ತೇನೆ. ಪತ್ರಿಕೆ ನಡೀತೈತೆ. ಸಮೃದ್ಧಿ ರಸ್ತು, ಶಾಂತಿ ರಸ್ತು, ತುಷ್ಟಿ ರಸ್ತು. ಜೈ ಶಾಂಭವಿ ಶೋಂಭಯಾತ್.